ಆ್ಯಕ್ಚುಲಿ ಆಲ್ಮೋಸ್ಟ್ 57 ಲೈನ್ ಪೈಪ್ ಹಾಕೈತೆ. ಏನಂತ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ, ಬಟ್ ನೋಡ್ಕೊಂಬಿಡ್ರಿ. ಫ್ರಂಟ್ ಪ್ಯಾಸೇಜು, ಆ ಕಡೆ ಡ್ರಾಪಲ್ಲಿ ಕ್ಯಾಮ್ರಾ ಪಾಯಿಂಟು, ನೆಕ್ಸ್ಟು 2 ಸ್ಪಾಟ್ಲೈಟು, 3 ಲೈಟ್ ಪಾಯಿಂಟು. ಇದು ಬಂದು ಬೀಮ್ ಹತ್ರ ಬಂದಿರೋದು, ಇದು ಸಂಪಿಗೆ ಬಿಟ್ಟಿರೋದು. ಇದು ಔಟ್ ಸೈಡಿಂದ ಕಂಟ್ರೋಲಾಗಿ ಡ್ರಾಪು. ಇದನ್ನೊಂದು ಫ್ಯಾನ್ ಬಾಕ್ಸ್ ಸೆಂಟ್ರಿಂದ 2 ಫ್ಯಾನ್ ಬಾಕ್ಸ್ ಮಾಡಿದ್ದೆ ಹಾಲಲ್ಲಿ. ಒಂದು ಮಧ್ಯದ ಝೂಮರು, ಆ ಕಡೆ ಟಿ ವಿ ರೈಸಿಂಗು ಪ್ಲಸ್ ಕ್ಯಾಮ್ರಾ ಪಾಯಿಂಟ್ಗೆ, ಟಿ ವಿ ಪಾಯಿಂಟಿಗೆ ಇದೆ. ಕೆಳಗಡೆ ಕಾರ್ನರ್ 4 ಸ್ಪಾಟ್ ಲೈಟ್, ಫ್ಯಾನ್ ಬಾಕ್ಸ್ ಲಿಂಕ್ ಇದೆ. ಈ ಫ್ಯಾನ್ ಬಾಕ್ಸಿಂದ ಈ ಪೈಪ್ ಇಲ್ಲೇನಾದರೂ ಮಿಸ್ ಆಗಿ ಹೋದ್ರೆ ಅಂದ್ಬಿಟ್ಟು ಇಲ್ಲೊಂದು ಡ್ರಾಪ್ ಹಾಕೊಂಡಿದ್ದೀವಿ ಎಕ್ಸ್ಟ್ರಾ. ಇಲ್ಲಿಂದ ರೂಮಿಗೆ ಸರ್ಕ್ಯೂಟ್ ಲಿಂಕ್ ಮಾಡಿದ್ದೀವಿ ಹಂಗೆ. ನೆಕ್ಸ್ಟ್ ಇಲ್ಲಿಂದ ಅದಕ್ಕೊಂದು ವಾಲ್ ಪಾಯಿಂಟು. ನೆಕ್ಸ್ಟು ಈ ಫ್ಯಾನ್ ಬಾಕ್ಸಿಂದ ಅಲ್ಲಿ 2 ಸ್ಪಾಟ್ ಲೈಟ್ ಇದೆ. ಹಾಲ್ದು ದೇವ್ರ ಮನೆ 4 ಅಡಿ 5 ಅಡಿ ಲೆಸ್ಸಾದ್ಮೇಲೆ ಅಲ್ಲಿಗೆ 2 ಫ್ರಂಟ್ಗೆ ಜಾಗ ಚೆನ್ನಾಗಿರಲಿ ಅಂದ್ಬಿಟ್ಟು 2 ಸ್ಪಾಟ್ ಲೈಟ್ ಆಗೈತೆ. ಆ ಸ್ಪಾಟ್ ಲೈಟಿಂದ ಆ ಕಡೆ ಕಿಚನ್ ಏರಿಯಾಗೊಂದು ಡ್ರಾಪು, ಔಟ್ ಸೈಡ್ಗೊಂದು ಡ್ರಾಪು. ನೆಕ್ಸ್ಟು ಈ ಫ್ಯಾನ್ ಬಾಕ್ಸಿಂದ ಇದು ಡಿಸ್ಟ್ರಿಬ್ಯೂಷನ್ ಬೋರ್ಡ್ಗೆ ಹೋಗೈತೆ. ಡಿಸ್ಟ್ರಿಬ್ಯೂಷನ್ ಬೋರ್ಡಲ್ಲಿ ಫಸ್ಟ್ ಪೈಪ್ ಬಂದು ಮೈನ್ಸು, ಸೆಕೆಂಡ್ ಪೈಪ್ ಬಂದು ಹಾಲ್ ಸರ್ಕ್ಯೂಟು, 3ನೇ ಪೈಪ್ ಬಂದು ನೆಕ್ಸ್ಟ್ ರೂಮ್ ಕಟ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಸರ್ಕ್ಯೂಟು, 4ನೇದು ಬಂದು ಅಡುಗೆ ಮನೆದು, 5ನೇದು ಒಂದು UPS, 6ನೇದು ಬಂದು ಮೆಟ್ಲು ಕೆಳಗಡೆ ಬಸ್ಲು ಮನೆ ಮತ್ತು ಬಾತ್ರೂಮ್ ಬರುತ್ತೆ ಅಂತ ಹೇಳಿದರೆ ಅಲ್ಲಿಗೆ. ಅಕಸ್ಮಾತ್ ಯೂಸ್ ಆಗುತ್ತೆ ಅನ್ನಂಗಿದ್ರೆ ಸಪ್ರೇಟ್ ಇರಲಿ ಅಂತ ಹಾಕ್ಕೊಂಡಿರೋದು. ನೆಕ್ಸ್ಟ್ ಈ ಕಡೆ ಒಂದು ಪ್ಯಾಸೇಜಲ್ಲಿ ಒಂದು ಜಂಕ್ಷನು, 2 ಸ್ಪಾಟ್ ಲೈಟು. ಈ ಜಂಕ್ಷನಿಂದ ಒಳಗಡೆ ಲಿಂಕ್ ಮಾಡಿದ್ವಿ, ಸ್ವಿಚ್ ಪೀಸ್ ಇಳಿಬೇಕಾದ್ರೆ ಬೇಕಾಗ್ಬೋದು ಅಂತ. ಸ್ಪಾಟ್ ಲೈಟಿಂದ ಇಲ್ಲೇ ಬಾತ್ರೂಮಿಗೆ ಸರ್ಕ್ಯೂಟ್ ಇಲ್ಲೇ ಬಿಟ್ಟಿರೋದು. ನೆಕ್ಸ್ಟ್ ಇದು 2 ವೇ ರೈಸಿಂಗು ಪ್ಲಸ್ 2 ವೇಗೆ ಒಂದು ಲೈಟ್ ಪಾಯಿಂಟಿಗೆ ಅಲ್ಲೊಂದು ರೈಸಿಂಗ್ ಮಾಡಿಬಿಟ್ಟಿದೆ. ಇದು ಕಿಚನ್ ಏರಿಯಾ. ಕಿಚನ್ ಹತ್ರದಿಂದ ಔಟ್ ಸೈಡು ಡೋರ್ ಪಕ್ಕ ಒಂದು ಕಂಟ್ರೋಲು ಲೈಟ್ಗೆ. ಇದು ಚಿಮ್ನಿ ಪ್ಲಸ್ ಆಕ್ವಾಗಾರ್ಡ್ಗೆ ಡ್ರಾಪು. ಈ ಕಡೆ ಮಿಕ್ಸಿ ಪಾಯಿಂಟು ಪ್ಲಸ್ ಫ್ರಿಡ್ಜ್ ಪಾಯಿಂಟಿಗೆ ಡ್ರಾಪು. ನೆಕ್ಸ್ಟ್ ಕಿಚನ್ ಜಂಕ್ಷನ್ ಬಾಕ್ಸಿಂದ ರೂಮ್ ಫ್ಯಾನ್ ಬಾಕ್ಸ್ಗೆ ಲಿಂಕ್ ಆಗೈತೆ. ಅಲ್ಲಿಂದ ಸಜ್ಜೈತೆ ಈ ಕಡೆ ಆಲ್ಮೋಸ್ಟ್ ಎಲ್ ಶೇಪಲ್ಲಿ. ಕಿಚನಲ್ಲೂ ಅಷ್ಟೇ ಯು ಶೇಪಲ್ಲಿ ಸಜ್ಜೈತೆ. ಆ ಸೈಡಿಂದ ಈ ಸೈಡಿಗೆ ಹಿಂಗೆ ಪಾಸಾಗಿ ಹಿಂಗೈತೆ ಸಜ್ಜ. ಇದು ರೂಮಿಂದ ಈ ಕಡೆ ಎಲ್ ಶೇಪ್ ಸಜ್ಜ ಸಜ್ಜದ ಮೇಲೆ ಒಂದು ಡ್ರಾಪ್ ಹಾಕೈತೆ. ಮಿಸ್ ಆಗ್ತವೆ, ನಾನು ಆ ಕಡೆ ಕೇಳ್ಬೋದು ಅಂತ. ನೆಕ್ಸ್ಟ್ ಆ ಕಡೆಯಿಂದ ಅಲ್ಲಿ ಡ್ರಾಪ್ ಹಾಕಿಲ್ಲ. ಈ ಕಡೆ ಕಂಟ್ರೋಲ್ ಬರುತ್ತೆ ಮತ್ತು ಈ ಕಡೆ ಇನ್ನೊಂದು ಲೈಟ್ ಪಾಯಿಂಟ್ ಮಾಡುತ್ತೆ. ವಾಲ್ ಇಲ್ಲಿ ರೈಸ್ ಆಗಿಲ್ಲದ್ರಿಂದ ಅಲ್ಲೇ ಬಿಟ್ಟೈತೆ. ಗ್ರೂಪ್ ಕಟ್ಟಿಂಗಲ್ಲಿ ನೋಡ್ಕೊಳ್ಳೋಣ ಅಂತ. ನೆಕ್ಸ್ಟ್ ಈ ಕಡೆ ರೈಸಿಂಗ್ ಬಂದು DBಯಿಂದ ಬಂದಿರೋದು. ಎಂತಕಪ್ಪ ನೆಕ್ಸ್ಟ್ ರೂಮ್ ಬರುತ್ತೆ ಅಂತ ಹೇಳಿರೋದು. ಇದು ಬಂದು ಮೀಟರ್ ಬೋರ್ಡ್ ತವಿಂದ ಬಂದಿರೋದು ವಾಟರ್ ಕಂಟ್ರೋಲ್ಗೆ. ಇದರಲ್ಲೇ ಸರ್ಕ್ಯೂಟ್ ಎಳಿಬೋದು, ಬಟ್ ಇಲ್ಲಿ ಅಂದ್ಬಿಟ್ಟು ಸಪ್ರೇಟು ಹಾಕೈತೆ. ಯಾಕಂದ್ರೆ ಪೈಪ್ ಎಕ್ಸ್ಟ್ರಾ ಆಗ್ತಷ್ಟು ನಮಗೆ ಒಳ್ಳೆಯದು. ಕಮ್ಮಿ ಹಾಕಿದ್ರೆ ಆಮೇಲೆ ಕೆಲಸ ಹಾಳಾಗ್ಬಿಡುತ್ತೆ. ಸಿಂಗಲ್ ಬೆಡ್ರೂಮ್ ಆಲ್ಮೋಸ್ಟ್ ಟೋಟಲ್ ಒಂದು 50 ಲೈನ್ ಪೈಪ್ ಹಾಕಿದ್ದೀವಿ. ಒಂದು 7 ರಿಂದ 8 ಲೈನ್ ಮಿಕ್ಕೈತೆ. 45 + 12 ಅಂದರೆ 62 ಲೈನ್ ತರಿಸಿದ್ದು. 55 ಲೈನ್ ಪೈಪ್ ಹಾಕಿದ್ದೀವಿ. ಓವರಾಗೆ ಇರ್ಬೋದು, ಬಟ್ ಯಾವುದು ಸಪ್ರೇಟ್ ಸರ್ಕ್ಯೂಟೇ ಮಾಡಿದ್ದೀವಿ. ಯಾವುದು ಸಿಂಗಲ್ಲು ಏನು ಒಂದರಲ್ಲೇ 3 ಸೀಟ್ ಮನೆ ವೈರಿಂಗ್ ಥರ ಯಾವುದೇನು ಮಾಡಿಲ್ಲ. ಇದರಲ್ಲೇನಾನ ತಪ್ಪಿತ್ತು ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ಹೇಳಿ. ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್.